ಈ ತ್ರಿಗುಣ ಅಂದರೆ ಏನು? ಯಾಕೆಂದರೆ ಇದು ತುಂಬ ಮೊದಲು ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಅದನ್ನು ಒಂದು ಕೃಷ್ಣ ಹೇಳುತ್ತೆ. ಈ ಗುಣ ಅಂದರೆ ಏನು? ಈ ಮೂರು ಗುಣಗಳು ಅಂದರೆ ಯಾವುದು? ಇದು ಎಲ್ಲಿಂದ ಬಂತು ಅಂತ. ಆತ್ಮ ಪ್ರಕೃತಿಯಿಂದ ಅತೀತನಾದವನು, ಅದನ್ನೇ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿದ. ಈ ಆತ್ಮನಿಗೆ ಸಂಬಂಧ ಪಡದೇ ಇರುವ ಮೂರು ಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದ 100ನೇ ಅಂಶ ರಜೋಗುಣ, ಸತ್ವಗುಣದ 1001 ಅಂಶ ತಮೋಗುಣ. ಅಷ್ಟು ಮಿಕ್ಸ್ ಮಾಡಿದರೆ ಅಷ್ಟು ನಮ್ಮನ್ನು ಬಾಧಿಸ್ತಾ ಇದೆ ಅದು. ಇನ್ನು ಅದೇನಾದರೂ ಉಲ್ಟಾ ಆಗಿಬಿಟ್ಟಿದ್ರೆ ಅಂದರೆ ಕಾರ್ಕೋಟಕ ವಿಷ ಥರ ಒಂದು ಸಣ್ಣ ಡ್ರಾಪ್ ಅಷ್ಟು ನಮ್ಮನ್ನು ಬಾಧಿಸುತ್ತೆ ಅದು. ಅದಕ್ಕೆ ಕೃಷ್ಣ ಹೇಳುವ ಒಂದು ಏಕಾಶ ಸ್ಕಂದದ ಉತ್ತರ ಏನು ಅಂದರೆ, ಈಗ ನಿಮಗೆ ಚಳಿ ಆಗಿದೆ, ಸಿಕ್ಕಾಪಟ್ಟೆ ಚಳಿ, ಎಲ್ಲೋ -ಡಿಗ್ರಿಯಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀರಿ. ನಿಮಗೆ ಒಂದು ಬೆಂಕಿ ಬೇಕಾಗಿದೆ, ಕಟ್ಟಿಗೆ ಬೇಕು. ಅದಕ್ಕೆ ಚಳಿ ಹೋಗ್ಲಿಕ್ಕೆ ಬೆಂಕಿ ಹಾಕಿದಿರಿ, 3 ಕಟ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೀರಿ. 3 ಕಟ್ಟಿಗೆಯಲ್ಲಿ ಇನ್ನೂ ಚಳಿ ಹೋಗಲಿಲ್ಲ ಅಂದಾಗ 1 ಕಟ್ಟಿಗೆ ಕೈಲಿ ಹಿಡ್ಕೊಂಡು 2 ಕಟ್ಟಿಗೆ ತಳ್ತೀರಿ. 2 ಕಟ್ಟಿಗೆ ಅಂದರೆ ರಜೋಗುಣ ತಮೋಗುಣಗಳನ್ನುವ ಕಟ್ಟಿಗೆಯನ್ನು ಸತ್ವಗುಣ ಅನ್ನುವ ಕಟ್ಟಿಗೆಯ ಸಹಾಯದಿಂದ ತಳ್ತಾ ಇದ್ದೀರಿ. ಕೊನೆಗೆ ಇನ್ನೂ ನಿಮ್ಮ ಚಳಿ ಹೋಗಲಿಲ್ಲ ಅಂದಾಗ ರಜೋಗುಣ ತಮೋಗುಣ ಸತ್ತೋಗ್ಬಿಟ್ಟಿದೆ. ಸತ್ವಗುಣವನ್ನು ಸಾಯಿಸಬೇಕು. ಯಾಕಂದ್ರೆ ಒಂದು ಸತ್ವಗುಣದಿಂದ ನೀವು ಎರಡು ರಜೋಗುಣ ತಮೋಗುಣಗಳನ್ನ ಕಂಟ್ರೋಲ್ ಮಾಡಬೇಕು. ಇದು ಅದನ್ನ ಕಮ್ಮಿ ಮಾಡಿದ್ರೆ ಆಟೋಮೆಟಿಕಲಿ ರಜೋಗುಣ ಕಡಿಮೆ ಆದ್ರೆ ತಮೋಗುಣನೂ ಕಡಿಮೆ ಆಗುತ್ತೆ. ದೇವರು ನನ್ನನ್ನ ಪ್ರೀತಿಸ್ತಾ ಇದ್ದಾನ ಇಲ್ವಾ ಪ್ರತಿದಿನ ನೀವು ಹೇಗೆ ತಿಳ್ಕೊಳ್ಬೋದು ಅಂದ್ರೆ, ನಿಮ್ಮ 1 ಗಂಟೆ ಸಮಯ ಆದ್ರೂ ದೇವರಿಗೆ ಸಂಬಂಧಪಟ್ಟಂತೆ ಸಾಗುತ್ತಾ ಇದೆ ಅಂದ್ರೆ ನೀವು ದೇವರಿಗೆ ಬೇಕಾದವರಾಗಿದ್ದೀರಿ. ಶ್ರವಣ ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ, ಅದು ಮನನ ಆಗೇ ಆಗ್ಬಿಡುತ್ತೆ. ಅದು ನೀವು 10 ಸಲ ಕೇಳಿದ ವಿಷಯ ಮನನ ಆಗ್ಬಿಡುತ್ತೆ. ಅದು ಮನನ ಜಾಸ್ತಿ ಆದ ಮೇಲೆ ಅದು ಧ್ಯಾನ ಆಗುತ್ತೆ. ಧ್ಯಾನವೇ ಸಾಕ್ಷಾತ್ಕಾರ, ಭಗವಂತನನ್ನು ತೋರಿಸ್ಬಿಡುತ್ತೆ. ಅದಕ್ಕೆ ಕೇಳುವುದನ್ನು ಕಡಿಮೆ ಮಾಡಬೇಡಿ ಅನ್ನೋದು ಒಂದು ಸಂದೇಶ ಕೃಷ್ಣನದ್ದು. ಕೇಳ್ತಾ ಇರಿ. ಭಗವದ್ಗೀತೆ ಅದು ಆಚಾರ್ಯರ ಅದ್ಭುತವಾದ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಈ ಒಂದು ಯಾತ್ರೆಯಲ್ಲಿ ಇವತ್ತೆಲ್ಲಿದ್ದೀವಿ ಬನ್ನಿ ನೋಡೋಣ. ನೋಡಿ, ನೇಚರ್ ಆಫ್ ಲೈಫ್ ಇದನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಇವತ್ತು 14ನೇ ಚಾಪ್ಟರ್, ಎಪಿಸೋಡ್ ನಂಬರ್ 7. ಇವತ್ತು ನಾವು ನೋಡ್ತಾ ಇರೋದು ಗುಣತ್ರಯ ಯೋಗ, ಅಂದರೆ 3 ಗುಣಾಸ್. ಯಾವುದಿದು? ಬನ್ನಿ ಶುರು ಮಾಡೋಣ. ಹರಿ ಓಂ. ಅಧಿಕ ಮಾಸದ ಗೀತಾ ಜ್ಞಾನ ಯಜ್ಞದ ಪ್ರಯಾಣದಲ್ಲಿ ನಾವೆಲ್ಲ ಇದ್ದೀವಿ. 6 ದಿನಗಳು ಕಳೆದಿದೆ. ಇವತ್ತು 7ನೇ ದಿವಸ. ನಿನ್ನೆಯ ದಿವಸ ನಾವು ಈ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞೆ, ಬ್ರಾಹ್ಮಿ ಸ್ಥಿತಿ ಅಂದ್ರೇನು, ಸ್ಥಿತಪ್ರಜ್ಞ ಅಂದ್ರೇನು, ಇದೆಲ್ಲ ನಾವು ನೋಡಿದ್ವಿ. ಇದೆಲ್ಲ ಸರಿ. ನಾವು ಈ ಒಂದು ಹೈಟನ್ಡ್ ಸ್ಟೇಟ್ ಆಫ್ ಮೈಂಡಿಗೆ ನಾವು ಹೋಗಬೇಕು, ಸ್ಥಿತಪ್ರಜ್ಞರು ಆಗಬೇಕು ಅಂದರೆ ಬಹಳಷ್ಟು ಬಾಧಕಗಳಿದೆ ನಮಗೆ. ಅಂದರೆ ಅಷ್ಟು ಸುಲಭ ಅಲ್ಲ ನಾವು ಆ ಸ್ಥಿತಪ್ರಜ್ಞದ ಸ್ಥಿತಿಗೆ ಹೋಗೋಕ್ಕೆ. ತ್ರಿಗುಣಗಳು ನಮ್ಮ ಮನಸ್ಸನ್ನು ಎಳ್ಕೊಂಡು ಬಿಡುತ್ತೆ. ಈ ತ್ರಿಗುಣ ಅಂದರೆ ಏನು, ಯಾಕೆ ಇದರ ಎಫೆಕ್ಟ್ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ, ಇದನ್ನು ಹೇಗೆ ನಾವು ಗೆಲ್ಲೋದಕ್ಕೆ ಸಾಧ್ಯ? ಯಾಕೆಂದರೆ ಇದನ್ನು ನಾವು ಗೆಲ್ಲದೇ ಇದ್ದರೆ ಈ ಬ್ರಾಹ್ಮಿ ಸ್ಥಿತಿಗೂ ಬರೋಕ್ಕಾಗಲ್ಲ. ಬ್ರಾಹ್ಮಿ ಸ್ಥಿತಿಗೆ ಬರದೇ ಇದ್ದರೆ ಮೋಕ್ಷದ ದಾರಿ ಕೂಡ ಇಲ್ಲ, ನಮ್ಮ ಅಭಿಮಾನವನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು ಈ ತ್ರಿಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಆಚಾರ್ಯರಿಂದ. ಆಚಾರ್ಯ, ಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಇದೆಲ್ಲ ತಿಳಿಸಿದ್ರಿ, ಈ ಒಂದು ಬ್ರಾಹ್ಮಿ ಸ್ಥಿತಿ ಬಗ್ಗೆ ತಾವು ತಿಳಿಸಿದ್ರಿ. ಈ ತ್ರಿಗುಣ ಅಂದರೆ ಏನು? ಯಾಕೆಂದರೆ ಇದು ತುಂಬ ಮೊದಲು ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಅದನ್ನು ಒಂದು ಕೃಷ್ಣ ಹೇಳಿದ್ರೆ, ಅದ್ರ ಬಗ್ಗೆ ತಾವು ತಿಳಿಸಿದ್ರಿ. ಈ ಎಲ್ಲ ಬಂಧನಗಳನ್ನು ನಿನ್ನ ಕಳಚ್ಕೋ ಅಂತ. ಆದರೆ ನಮಗೆ ಅದು ಬಿಡಲ್ಲ, ಈ ಗುಣಗಳು ನಮ್ಮನ್ನು ಬಿಡಲ್ಲ. ಈ ಗುಣ ಅಂದರೆ ಏನು? ಈ 3 ಗುಣಗಳು ಅಂದರೆ ಯಾವುದು? ಇದು ಎಲ್ಲಿಂದ ಬಂತು ಅಂತ ಇದ್ರ ಬಗ್ಗೆ ತಿಳಿಸ್ತೀರ? ತುಂಬ ಪ್ರಧಾನವಾದ ಪ್ರಶ್ನೆ ಅದು. ಹಿಂದೆಲ್ಲ ಏನು ಸಣ್ಣ ಸಣ್ಣ ಒಂದು ಅಂಶಗಳನ್ನು ಹೇಳಿದ್ದಾನೆ, ಅದಕ್ಕೆ ಕೃಷ್ಣನೇ ವಿಸ್ತಾರವಾದ ಉತ್ತರಗಳನ್ನು ಮುಂದೆ ಕೊಡ್ತಾ ಹೋಗ್ತಾ ಇದ್ದಾನೆ. ನಾವು ಬಹುಶಃ 2-3 ಅಧ್ಯಾಯಗಳಿಂದ ನೇರ 14ನೇ ಅಧ್ಯಾಯದ ಕಡೆ ನಮ್ಮ ಪ್ರಯಾಣ ಸಾಗಿದೆ. ಅಲ್ಲಿ ಹೇಳಿದ ಅಂಶಗಳನ್ನು ವಿಸ್ತಾರ ಎಲ್ಲ ಆಗಿದೆ, ಅದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ನೋಡಿ, ಆತ್ಮ ಅಂತ ಏನಿದ್ದಾನೆ, ನಾನು ಹೇಳಿದೆ, ಅವನು ಈ ಪ್ರಕೃತಿ ಗುಣಗಳಿಗೆ ಸಂಬಂಧವೇ ಪಟ್ಟಿಲ್ಲ. ಅವನು ಆತ್ಮ ಪ್ರಕೃತಿಯಿಂದ ಅತೀತನಾದವನು, ಅದನ್ನೇ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿದ. ಈ ಆತ್ಮನಿಗೆ ಸಂಬಂಧ ಪಡದೇ ಇರುವ 3 ಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಅದು ನೀರ ಕ್ಷೀರಗಳಂತೆ ಮಿಕ್ಸ್ ಆಗಿಬಿಟ್ಟಿದೆ. ಅಂದರೆ ಹಾಲಿಗೆ ನೀರು ಹಾಕಿದರೆ, ನೀರಿಗೆ ಹಾಲು ಹಾಕಿಬಿಟ್ರೆ ನೀರೇ ಅಂತಲೇ ಅನಿಸುತ್ತೆ. ಹಾಲಿಗೆ ನೀರು ಹಾಕಿದರೆ ನೀರು ಯಾವುದು ಹಾಲು ಯಾವುದು ಅನ್ನೋ ವಿಭಾಗ ನಮಗೆ ಗೊತ್ತಾಗಲ್ಲ. ಹಾಗೆ ಇದು ಆ ಸತ್ವಗುಣ, ರಜೋಗುಣ, ತಮೋಗುಣಗಳು ಆತ್ಮನ ಜೊತೆಗೆ ಸೇರ್ಕೊಂಡು ಬಿಟ್ಟಿದೆ. ಅದನ್ನು ಬಿಡಿಸಬೇಕಾಗಿದೆ. ಎಲ್ಲಿಯ ತನಕ ಅದರ ಆ ಅಂಶವನ್ನು ತೆಗೆಯಲ್ಲ, ಅಲ್ಲಿಯ ತನಕ ಆತ್ಮನಿಗೆ ತನ್ನ ನೈಜ ರೂಪದ ಅಭಿವ್ಯಕ್ತಿ ಆಗಲ್ಲ.
ಅದಕ್ಕೆ ಕೃಷ್ಣ ಆ 3 ಗುಣಗಳ ಇಂದ ಆಗುವ ದುಷ್ಪರಿಣಾಮ, ಅದನ್ನು ಬಿಡುವ ಉಪಾಯ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ವಿವರಿಸ್ತಾನೆ. 3 ಗುಣಗಳ ಕಾರ್ಯ ಏನು, ಏನೇನಾಗುತ್ತೆ ಅದನ್ನು ಇಟ್ಕೊಂಡ್ರೆ, ಅಂದರೆ ಇದನ್ನು ನೀವು 3 ಗುಣಗಳಿಗೆ ಅಂಟಿಕೊಂಡಿದ್ರೆ ನಿಮಗೆ ಆಗುವ ಎಫೆಕ್ಟ್ಸ್ ಏನು ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸತ್ವ ಪ್ರಧಾನವಾಗಿ ಅದರಲ್ಲಿ ಬರುವ 14ನೇ ಅಧ್ಯಾಯದಲ್ಲಿ ಬರುವ ಪ್ರಧಾನವಾದ ಒಂದು ಶ್ಲೋಕ, ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹವು ತಮಸಃ ಅಂತ 3 ಗುಣಗಳ ಕಾರ್ಯವನ್ನು ಹೇಳ್ತಾನೆ. ಸತ್ವಗುಣ ಅನ್ನೋದು ಯಾವತ್ತೂ ಜ್ಞಾನದ ಕಡೆಯೇ ಕರೆದುಕೊಂಡು ಹೋಗುತ್ತೆ. ಸತ್ವಗುಣ ಕರ್ಮಕ್ಕೆ ಪ್ರೇರಣೆ ಮಾಡಲ್ಲ. ಜೀವನದಲ್ಲಿರುವ ಸತ್ವಗುಣ ಅಂದರೆ ಇವತ್ತು 1 ಗಂಟೆ ನಾನು ದೇವರ ಕಥೆ ಕೇಳಿಸಿಕೊಂಡೆ ಅಂದರೆ ನಿನ್ನಲ್ಲಿ ಸಾತ್ವಿಕ ಗುಣ ಉದ್ರೇಕ ಆಗಿದೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ, ರಜೋಗುಣ ಯಾವತ್ತು ಸಂಪಾದನೆ ಕಡೆನೇ ಕರೆದುಕೊಂಡು ಹೋಗುತ್ತೆ. ತಿನ್ನು, ಮಲಗು, ಸುಖ ಅನುಭವಿಸು, ದೇಹದ ಎಲ್ಲ ಸುಖ ಸಾಧನಗಳನ್ನು ತಂದುಕೊಡುವಂತಹ ಗುಣ ರಜೋಗುಣ, ಅದು ಬೇಕು, ಎಲ್ಲದಕ್ಕೂ ಕೆಲಸ ಇದೆ. ಇನ್ನು ತಮೋಗುಣ, ಅದರಲ್ಲಿ ಪ್ರಮಾದ ಮೋಹ. ಪ್ರಮಾದ ಅಂದರೆ ತಪ್ಪು ತಿಳ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಕಾಮೆಂಟ್ಗಳು ಮಾಡೋದು, ಇದೆಲ್ಲ ತಮೋಗುಣದ ವ್ಯಾಪಾರ. ಅದರ ಜೊತೆಗೆ ಮೋಹ ಅಂದರೆ ನಿದ್ರೆಯೂ ಆಗುತ್ತೆ, ವಿಪರೀತ ಜ್ಞಾನವೂ ಆಗುತ್ತೆ, ತಾನು ಸ್ವಸ್ಥಚಿತ್ತನಾಗಿ ಗಾಢ ಅಜ್ಞಾನ ಅಂಧಕಾರದಲ್ಲಿ ಮುಳುಗಿ ಬಿಡೋದು, ಇದು ತಮೋಗುಣ. ಅದು ತುಂಬ ಡೇಂಜರ್. ಅದು ಈ 3 ಗುಣಗಳು ನನ್ನಲ್ಲೇ ಇದೆ, ಇದು 3ಅನ್ನು ದಾಟಬೇಕು ನಾನು. ಅದು ಪ್ರತಿಯೊಂದು ಸಾಧನೆಗೂ ಮುಳ್ಳಾಗಿ ನಿಂತಿದೆ. ಅದು ಸತ್ವಗುಣ ಏನು ಮಾಡುತ್ತೆ ಅಂದರೆ ಜ್ಞಾನದ ಮುಖದಲ್ಲಿ ಸಾಗಲಿಕ್ಕೆ ಬಿಡಲ್ಲ. ಸತ್ವಗುಣ ಅಲ್ಲ, ರಜೋಗುಣಗಳು ತಮೋಗುಣಗಳು ಬಿಡಲ್ಲ. ಸತ್ವಗುಣ ಕರೆದುಕೊಂಡು ಹೋಗುತ್ತೆ, ಈ ರಜೋಗುಣ ಸತ್ವಗುಣವನ್ನು ಕಟ್ಟಿ ಹಾಕುತ್ತೆ, ಆಮೇಲೆ ತಮೋಗುಣ ರಜೋಗುಣವನ್ನು ಕಟ್ಟಿ ಹಾಕುತ್ತೆ. ಆದ್ದರಿಂದ ತಮೋಗುಣ ಅದು ಹೇಗೆ ಅಂದರೆ, ನಿಮಗೊಂದು ಸಣ್ಣ ದೃಷ್ಟಾಂತ ಕೊಡುವುದಾದರೆ, ಒಂದು ಬಕೆಟ್ ತುಂಬ ನೀರು ತುಂಬಿಟ್ಟಿದ್ದೀರಿ, ನಿಮ್ಮ ಬಟ್ಟೆ ನೀಲಿ ಆಗಬೇಕು ಅಂದರೆ ಒಂದು ಡ್ರಾಪ್ ಹಾಕಿದರೆ ಇಡೀ ಬಟ್ಟೆ ಇದು ಬಕೆಟಲ್ಲಿ ತುಂಬಿದ ನೀರು ನೀಲಿ ಆಗುತ್ತೆ. ಅದೇ ಒಂದು ಬಕೆಟ್ ತುಂಬ ನೀಲಿಯನ್ನೇ ತುಂಬಿಟ್ಟು 1 ಹನಿ ನೀರು ಹಾಕಿದಿರಿ ಅಂತ ಗೊತ್ತಾಗಲ್ಲ. ಅದೇ ಒಂದು ಬಕೆಟ್ ತುಂಬ ನೀರು ತುಂಬಿಟ್ಟು 1 ಹನಿ ನೀಲಿ ಹಾಕಿದರೆ, ಉಜಾಲ ನೀಲಿ ಹಾಕಿದರೆ ಬಕೆಟ್ಟಿನ ನೀರೆಲ್ಲ ಏನಾಗುತ್ತೆ? ನೀಲಿ ಆಗಿ ಹೋಗುತ್ತೆ. 1 ಚಿಟಿಕೆ ಹಿಂಗೆ ಹಾಕಿದರೆ ಇಡೀ ನೀರು ಏನಾಗುತ್ತೆ? ಹಿಂಗಿನ ಇದು ತಮೋಗುಣ ಅನ್ನೋದು ತುಂಬ ಖಾರ. ಅದು ಎಷ್ಟು ಮಾಡುತ್ತೆ ಅಂದರೆ ಸತ್ವಗುಣವನ್ನು ಹಿಡಿದು ಹಿಪ್ಪಲಿ ಮಾಡಿ ನುಂಗಿಬಿಡುತ್ತೆ. ಅದಕ್ಕೆ ಸೃಷ್ಟಿಯಲ್ಲಿಯೂ ಕೂಡ ಸತ್ವಗುಣದ 100ನೇ 1 ಅಂಶ ರಜೋಗುಣ, ಸತ್ವಗುಣದ 1001 ಅಂಶ ತಮೋಗುಣ. ಅಷ್ಟು ಮಿಕ್ಸ್ ಮಾಡಿದರೆ ಅಷ್ಟು ನಮ್ಮನ್ನು ಬಾಧಿಸ್ತಾ ಇದೆ. ಅದು ಇನ್ನು ಅದೇನಾದರೂ ಉಲ್ಟಾ ಆಗಿಬಿಟ್ಟಿದ್ರೆ ಕಾರ್ಕೋಟಕ ವಿಷ ಥರ ಒಂದು ಸಣ್ಣ ಡ್ರಾಪು ಅಷ್ಟು ನಮ್ಮನ್ನು ಬಾಧಿಸುತ್ತೆ. ಅದು ವಾಸ್ತವಿಕವಾಗಿ 3 ಗುಣಗಳು ಬೇಕು. ಆ 3 ಗುಣಗಳು ಬೇಕು ಅಂದರೆ ಹೇಗೆ? ಈಗ ಉದಾಹರಣೆಗೆ ಇದೆಲ್ಲ ಬರೀ ಕೆಟ್ಟದ್ದೇ ಅಂಶಗಳಲ್ಲಿ ಹೇಳೋದಲ್ಲ, ಭಾಗವತದಲ್ಲಿ ಇನ್ನೋ ಕ್ರಮದಲ್ಲೂ ವ್ಯಾಖ್ಯಾನ ಮಾಡಿದ್ದಾರೆ. ಸತ್ವಗುಣ ಜ್ಞಾನದ ಕಡೆ ಕರೆದುಕೊಂಡು ಹೋಗುತ್ತೆ. ರಜೋಗುಣ ಏನು ಮಾಡುತ್ತೆ ಅಂದರೆ ಏಕಾದಶಿ ಉಪವಾಸ ಮಾಡು, ವಿಷ್ಣು ಪಂಚಕ ಉಪವಾಸ ಮಾಡು, ದಾನ ಧರ್ಮ ಮಾಡು, ಈ ಪ್ರೇರಣೆಗಳನ್ನು ಮಾಡುತ್ತೆ. ತಮೋಗುಣ ಏನು ಮಾಡುತ್ತೆ ಅಂದರೆ ತೀರ್ಥಯಾತ್ರೆ ಮಾಡು, ಆ ಕ್ಷೇತ್ರಕ್ಕೆ ಹೋಗು, ಈ ಕ್ಷೇತ್ರಕ್ಕೆ ಹೋಗು, ಈ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಈ ಊರಿಗೆ ಈ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು, ಗೂಗಲ್ ಮ್ಯಾಪ್ ತೋರಿಸ್ಕೊಡುತ್ತೆ. ಇದು ಇನ್ನೂ ಒಂದು ಒಳ್ಳೆಯ ಗುಣಗಳು ಇದೆ ಇದರಲ್ಲಿ. ಆದ್ದರಿಂದ ಸಂಪೂರ್ಣ ಅದನ್ನೆಲ್ಲ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಬೋದು ನೀನು. ಅಂದರೆ ಇವಾಗ ಕಸದಿಂದ ರಸ ಅಂತಾರಲ್ಲ, ಅದರಿಂದಲೇ ಎಷ್ಟೋ ಅಂಶಗಳು ನಮಗೆ ಒಳ್ಳೆಯದು ಸಿಗುತ್ತೆ. ಇದು ಆ ಥರ ತಮೋಗುಣವೂ ಕೂಡ ಒಳ್ಳೆಯದಕ್ಕೆ ಪ್ರೇರಣೆಯನ್ನು ನೀಡುತ್ತೆ. ಅದು ಇನ್ನೊಂದು ಮುಖ. ಬಾಹ್ಯವಾಗಿ ನೋಡಬೇಕಾದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಸತ್ವಗುಣ ಒಳ್ಳೆಯದ ಕಡೆ ಕರ್ಕೊಂಡು ಹೋಗುತ್ತೆ, ಜ್ಞಾನದ ಕಡೆ. ರಜೋಗುಣ ನಿಮಗೆ ಲೋಭಗಳನ್ನು ಹುಟ್ಟಿಸುತ್ತೆ, ತಮೋಗುಣ ಪ್ರಮಾದ ಮೋಹಗಳನ್ನು ಹುಟ್ಟಿಸುತ್ತೆ ಅನ್ನೋದು ಇದು ವಾಸ್ತವ ಸಂಗತಿ. ಇದು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳುವ ಸಾತ್ವಿಕರಿಗೆ ರಜೋಗುಣ ತಮೋಗುಣಗಳು ಹೆಚ್ಚು ಪ್ರತಿಬಂಧಕ ಆಗಲ್ಲ. ಅಂದರೆ ಜ್ಞಾನ ಮುಖದಲ್ಲೇ ಆಸಕ್ತರಾದವರಿಗೆ ಇದು ಹೆಚ್ಚು ಪ್ರತಿಬಂಧಕ ಆಗಲ್ಲ. ಯಾರಿಗೆ ಇದರಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ ಅವುಗಳು ನಿಮ್ಮನ್ನು ಸಿಕ್ಕಾಪಟ್ಟೆ ಒದ್ದಾಡಿಸ್ಬಿಡುತ್ತೆ. ಹಾಗಾಗಿ 3 ಜನ ಫ್ರೆಂಡ್ಶಿಪ್ ನಿಮಗೆ, ಅದರಲ್ಲಿ ಯಾರಿಗೆ ಹೆಚ್ಚು ಮಹತ್ವ ಕೊಡ್ತೀರಿ ನಿಮ್ಮನ್ನು ಆ ಕಡೆ ಎಳ್ಕೊಂಡು ಹೋಗುತ್ತೆ. ರಜೋಗುಣಕ್ಕೆ ಮಹತ್ವ ಕೊಟ್ಟರೆ ಸಂಪಾದನೆಯಲ್ಲಿ ನೀವು ತುಂಬ ಮುಂಚೂಣಿಯಲ್ಲಿ ಹೋಗ್ಬಿಡ್ತೀರಿ. ತಮೋಗುಣಕ್ಕೆ ನೀವು ಮಹತ್ವ ಕೊಟ್ಟರೆ 2 ಪಾಯಿಂಟ್ ಪ್ರೋಗ್ರಾಮ್, ಊಟ ನಿದ್ರೆ, ಇಷ್ಟರಲ್ಲೇ ನಿಮ್ಮ ಬದುಕು ಸಾಗಿಬಿಡುತ್ತೆ. ಸತ್ವಗುಣಕ್ಕೆ ಮಹತ್ವ ಕೊಟ್ಟರೆ ಇವರಿಬ್ಬರು ಅಸಿಸ್ಟೆಂಟ್ ಥರ ನಿಮಗೆ ಸಹಾಯಕರೂ ಆಗುತ್ತಾರೆ. ಕೃಷ್ಣ ಒಂದು ಸುಂದರ ದೃಷ್ಟಾಂತವನ್ನು ಏಕಾದಶ ಸ್ಕಂದದಲ್ಲಿ ಹೇಳ್ತಾನೆ. 3 ಗುಣಗಳು ಬೇಕು. ಯಾಕೆ ಅಂದರೆ ನಮ್ಮ ಲಿಂಗದೇಹ ಭಂಗ ಆಗಬೇಕು. ಈಗ ರಜೋಗುಣದಿಂದ ಏನಾಗುತ್ತೆ ಹೇಳಿ? ಏನೋ ಪಡಿಲಿಕ್ಕೆ ಹೋಗ್ತೀವಿ, ನಾವು ಅಂದ್ಕೊಂಡಿದ್ದು ಸಿಗಲ್ಲ,
ಆವಾಗ ಸತ್ವಗುಣಕ್ಕೆ ಜಾರ್ತೀವಿ. ಸತ್ವಗುಣಕ್ಕೆ ಜಾರಲಿಕ್ಕೆ ರಜೋಗುಣ ಸಪೋರ್ಟ್ ಮಾಡಿತು. ಯಾಕೆಂದರೆ ತುಂಬ ಬಯಕೆಗಳು, ಲೋಭಗಳಿಂದ ಮುಂದೆ ಹೋದೆವು, ಅದು ಆಗಲಿಲ್ಲ. ಆವಾಗ ಮನಸ್ಸೇನು ಹೇಳುತ್ತೆ, ನೋಡು ಅಷ್ಟೊಂದು ಆಸೆ ಪಡಬೇಡ, ಇಷ್ಟು ಪೆಟ್ಟು ತಿನ್ನಿದೆಯಲ್ಲ, ಇನ್ನಾದರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಒಂದೇ ಬಾರಿ ನಾನು ಲಾಟ್ರಿ ಹೊಡೆದ ಶ್ರೀಮಂತನ ಥರ ಆಗಬೇಕು ಅಂತ ಕೊನೆಗೆ ಲಾಟ್ರಿ ಟಿಕೆಟಲ್ಲೇ ನಿನ್ನ ಶಾಂತಿ ಮಾಡ್ಕೊಳ್ಬೇಕಾಗುತ್ತೆ, ಅಷ್ಟು ಆಸೆ ಪಡಬೇಡ, ತಿಳುವಳಿಕೆ ಹೇಳುತ್ತೆ. ಅಂದರೆ ನಮಗೊಂದು ಪಾಠ ಕಲಿಸಲಿಕ್ಕೆ ರಜೋಗುಣ ದಾರಿ ಆಯಿತು. ಇನ್ನು ಪ್ರಮಾದ ಮೋಹಗಳ ಏನಾಯಿತು, ಅದು ಆ ಅಂತ್ಯಕಾಲ ಕೊಲೆಗೀಡಾಗುವಷ್ಟು ದುಃಖಗಳಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅದು. ಅದರ ಪರಿಣಾಮ ಏನಾಗುತ್ತೆ ಅಂದರೆ, ಎಷ್ಟೋ ಜನ ರೋಡಿಸಮ್ ಮಾಡಿ ಕೊಲೆ ಸುಲಿಗೆಗಳನ್ನೆಲ್ಲ ಮಾಡಿ ಕೊನೆಗೆ ಅವರೆಲ್ಲ ಪೂರ್ತಿ ಯೂ ಟರ್ನ್ ಸತ್ವಗುಣಕ್ಕೆ ಬಂದುಬಿಡ್ತಾರೆ. ಯಾಕೆ? ಅದರ ಸಂಪೂರ್ಣ ಕೊನೆಯ ದುಷ್ಪರಿಣಾಮಗಳನ್ನು ನೋಡ್ತಾರೆ. ನೋಡಿ, ಸತ್ವಗುಣ ಇದ್ದವರಿಗೂ ಈ 3 ಗುಣಗಳ ವಿಕಾರ ಇದೆ. ರಜೋಗುಣ ಇದ್ದವರಿಗೂ, ಅಂದರೆ ರಜೋಗುಣ ಪ್ರಾಚುರ್ಯ ಜೀವರು ಅಂತ ಇದ್ದಾರೆ, ಸತ್ವಗುಣ ಪ್ರಾಚುರ್ಯ ಜೀವರು ಅಂತಿದ್ದಾರೆ, ತಮೋಗುಣ ಪ್ರಾಚುರ್ಯ ಜೀವರು ಅಂತಿದ್ದಾರೆ. ಕ್ವಾಲಿಟಿ ಎನ್ನುವುದು ಎಲ್ಲ ಕಡೆ ಇದೆ. ನೀವೊಂದು ಕೃಷಿಕರು ಒಂದು ಸೇಬು ಹಣ್ಣಿನ ತೋಟ ಮಾಡಿದರೆ ಅದರಲ್ಲಿ ಕ್ವಾಲಿಟಿ ಇದೆ, ವಿಭಾಗ ಇದೆ. ಅದರಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತ ಇದೆ, ಎಲ್ಲ ವಿಭಾಗ. ಹಾಗೆ ಜೀವರಲ್ಲಿ ಕ್ವಾಲಿಟಿಗಳಿದೆ. ಸಾತ್ವಿಕ ಜೀವರು, ನ್ಯಾಚುರಲ್ ಆಗಿ ಸತ್ವಗುಣದ ಜೀವರು, ರಜೋಗುಣದ ಜೀವರು, ತಮೋಗುಣದ ಜೀವರು ಅಂತ ಇದೆ. ಬಾಕ್ಯವಾದ ರಜೋ ತಮೋ ಗುಣಗಳಲ್ಲ, ಅಪ್ರಾಕೃತವಾದ ಸ್ವರೂಪಭೂತವಾದ ಸಾತ್ವಿಕ, ರಾಜಸ, ತಾಮಸ ಅನ್ನುವ ಗುಣಗಳಿದೆ. ಅಂದ್ರೆ ನಮ್ಮ ಏನು ಜೀವದ ಒಂದು ನೇಚರ್ ಇದೆ, ಆ ನೇಚರೇ ಸಾತ್ವಿಕ ಅಂತ. ನೇಚರೇ ಸಾತ್ವಿಕ ಇದೆ. ಈಗ ರತ್ನ ತರ ಕೆಲವು ಕಲ್ಲಿದೆ, ಈಗ ರತ್ನ ಇದೆ, ನ್ಯಾಚುರಲ್ ಆಗಿದೆ ರತ್ನ, ನ್ಯಾಚುರಲ್ ಆಗೋದು ಕಲ್ಲು ಹೇಗೋ ಕ್ವಾಲಿಟಿ ಜೀವರಲ್ಲೇ ಇದೆ. ಆದರೆ ಸತ್ವಗುಣ, ರಜೋಗುಣ, ತಮೋ ಗುಣಗಳು ಅನ್ನೋದು ಎಲ್ಲರಿಗೂ ಈಕ್ವಲ್, ಬಾಹ್ಯವಾಗಿರುವಂತಹದ್ದು. ಈಗ ಸಾತ್ವಿಕ ಜೀವರಿಗೂ ಸತ್ವಗುಣ, ರಜೋಗುಣ, ತಮೋ ಗುಣಗಳಿರುತ್ತೆ. ರಜೋಗುಣ ಜೀವರಿಗೂ ಕೂಡ ಅದು 3 ಗುಣಗಳ ವ್ಯಾಪಾರ ಇದೆ. ತಮೋ ಗುಣದವರಿಗೂ ಇದು 3 ವ್ಯಾಪಾರಗಳಿದೆ, ಹೊರಗಡೆಯಿಂದ. ಆದ್ರಿಂದಲೇ ಒಂದು ನೀವೇನೋ ಒಂದು ಬಿಸಿಬೇಳೆ ಬಾತ್ ಮಾಡಿ ಹಾಕಿದರೆ ಸಾತ್ವಿಕರಿಗೆ ಅದು ಸಿಹಿ ಉಪ್ಪು ವ್ಯತ್ಯಾಸ ಆಯಿತು, ರಾಜಸರಿಗೆ ವ್ಯತ್ಯಾಸ ಆಯಿತು ಅಂತಿಲ್ಲ. ಎಲ್ಲರಿಗೂ ಈಕ್ವಲ್ ಒಂದೇ ಥರ ಅದರ ಫೀಲಿಂಗ್ ಬರುತ್ತೆ. ಬಾಕಿಯಾಗಿ ಎಲ್ಲರಿಗೂ ಒಂದೇ ಥರ, ಸ್ಕೂಲ್ ಡ್ರೆಸ್ ಥರ ಎಲ್ಲಾರ್ದು ಒಂದೇ ಡ್ರೆಸ್. ಆ ಪರ್ಸೆಂಟೇಜಲ್ಲಿ ಲಾಸ್ಟಿಗೆ ವ್ಯತ್ಯಾಸ ಕಾಣುತ್ತೆ. ಇದು ಡ್ರೆಸ್ ಹೊರಗಡೆ ಎಲ್ಲ ಒಂದೇ ತರ ಇರುತ್ತೆ. ಒಬ್ಬ 95% ತಗೋತಾನೆ, ಇನ್ನೊಬ್ಬ ಫೇಲ್ ಆಗ್ತಾನೆ. ಹೌದು, ಇದೆಲ್ಲ ಬಾಹ್ಯವಾದ ಗುಣಗಳು ಹೀಗೆ ಇರುತ್ತೆ. ಅದು ಅದರ ವ್ಯಾಪಾರಗಳು ಹಾಗೆ ಇರುತ್ತೆ. ಆದರೆ ಒಳಗಡೆಯಿಂದಲೇ ಸತ್ವಗುಣ ಪ್ರಾಚುರ್ಯ ಇದ್ದವನು ಈ ಬಾಹ್ಯವಾಗಿ ಅಂಟುಕೊಂಡಿದ್ದನ್ನು ಅದನ್ನು ನಾಶಪಡಿಸಿ ತನ್ನ ಎತ್ತರಕ್ಕೆ ತಾನು ಏರುವ ಅರ್ಹತೆಯನ್ನು ಪಡಿತಾನೆ. ನಿನ್ನಲ್ಲಿ ಅಂಥ ಅರ್ಹತೆ ಇದೆಯಾ ಅನ್ವೇಷಣೆ ಮಾಡಿಕೊಂಡು ಆ ಕಡೆ ಸಾಗು ಅನ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾನೆ ಕೃಷ್ಣ. ಅದಕ್ಕೆ ಕೃಷ್ಣ ಹೇಳುವ ಒಂದು ಏಕಾಶ ಸ್ಕಂದದ ಉತ್ತರ ಏನು ಅಂದರೆ, ಈಗ ನಿಮಗೆ ಚಳಿ ಆಗಿದೆ, ಸಿಕ್ಕಾಪಟ್ಟೆ ಚಳಿ, ಎಲ್ಲೋ -ಡಿಗ್ರಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರಿ. ನಿಮಗೆ ಒಂದು ಬೆಂಕಿ ಬೇಕಾಗಿದೆ, ಕಟ್ಟಿಗೆ ಬೇಕು. ಅದಕ್ಕೆ 3 ಕಟ್ಟಿಗೆ, ಒಂದು ಬೆಂಕಿ ಉರಿಬೇಕು ಅಂದರೆ 3 ಕಟ್ಟಿಗೆ ಅಡ್ಡ ಇಡ್ಡ ಇಟ್ಟು ಒಂದು ಮಧ್ಯದಲ್ಲಿ ಒಂದು ಕಟ್ಟಿಗೆ ಇಡ್ತೀವಿ. ಆ ಬೆಂಕಿ ಉರಿತಾ ಇದೆ, ಮತ್ತೆ ನಿಮಗೆ ಕಟ್ಟಿಗೆ ಇಲ್ಲ. ಚಳಿ ಹೋಗ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಸೂರ್ಯೋದಯ ಆಗಿಬಿಡುತ್ತೆ, ಅಲ್ಲಿ ತನಕ ನೀವು ಚಳಿ ನೀಗಿಸ್ಬೇಕು. ಅದಕ್ಕೆ ಬೆಂಕಿ ಹಾಕಿದಿರಿ, ಬೆಂಕಿ ಕಾಯಿಸ್ಕೊಳ್ತಾ ಇದ್ದೀರಿ. ಏನು ಮಾಡ್ತೀರಿ? 3 ಕಟ್ಟಿಗೆಯಿಂದ ನೀವು ಚಳಿ ನಿವಾರಣೆ ಮಾಡ್ಕೊಳ್ತಾ ಇದ್ದೀರಿ. ಆವಾಗ ಇನ್ನೂ ಒಂದು ಸ್ವಲ್ಪ ಕಟ್ಟಿಗೆ ಬೇಕೋ, ಕಟ್ಟಿಗೆ ಇಲ್ಲ. ಅದಕ್ಕೇನು ಮಾಡ್ತೀರಿ? ಒಂದು ಉರಿಯುವ ಕೊಳ್ಳಿಯನ್ನು ತಗೊಂಡು 2 ಕಟ್ಟಿಗೆಯನ್ನು ತಳ್ತಾ ಹೋಗ್ತೀರಿ, ಸುಡ್ತಾ ಹೋಗ್ತೀರಿ. ಅದೆಲ್ಲ ಉರಿತಾ ಇರುತ್ತೆ. ಇನ್ನೂ ನಿಮಗೆ ಚಳಿ ಹೋಗಲಿಲ್ಲ ಅಂದಾಗ ಏನು ಮಾಡ್ತೀರಿ? ಕೈಯಲ್ಲಿರುವ ಕಟ್ಟಿಗೆಯನ್ನು ಬೆಂಕಿಗೆ ಹಾಕಿಬಿಡ್ತೀರಿ. ಆ 3 ಬರ್ನ್ ಆಗೋದ್ರೊಳಗಡೆ ಸೂರ್ಯೋದಯ ಆಗಿರುತ್ತೆ, ನಿಮಗೆ ಚಳಿ ಹೊರಟು ಹೋಗುತ್ತೆ. ಕೃಷ್ಣ ಹೇಳ್ತಾನೆ, ನಿಮಗೆ ಚಳಿ ಅಂದರೆ ಅದು ತುಂಬ ಚೆನ್ನಾಗಿದೆ. ಆ ಒಂದು ಇದಕ್ಕೆ ಸಂವಾದಿಯಾಗಿ ವೇದಾಂತ ಹೇಗೆ ಬೆಳಕೊಂಡು ಹೋಗುತ್ತೆ ಭಗವದ್ಗೀತೆ ಮೂಲಕ ಅಂತ ನಿಮಗೊಂದು ದೃಷ್ಟಾಂತ ಹೇಳ್ತೀನಿ. ಕನಕದಾಸರದೊಂದು ಪದ್ಯ ಇದೆ, ಪೋಗದೋ ಚಳಿ ಪೋಗದು, ಹಳೆಯ ಹಚ್ಚಡ ಸಕಲಾತಿ ಚಿಮ್ಮುರಿ ಟೊಪ್ಪಿಗೆ, ಬಿಳಿಯ ಕಂಬಳಿ ಪೊತ್ತರೆ ಪೋಗದು, ನಳಿನಾಕ್ಷಿಯ ತನ್ನ ತೊಡೆಯ ಮೇಗಡೆ ಇಟ್ಟು ಕಳಸ ಕುಚಗಳಲ್ಲಿ ಕೈಯಿಕ್ಕಿದಲ್ಲದೆ ಪೋಗದೋ ಚಳಿ ಪೋಗದೋ. ಚಳಿಯ ವಿವರವನ್ನು ನೆಲೆಯಾದಿ ಕೇಶವ ಬಲ್ಲ ಅಂತಾರೆ. ನಿಮಗಿದು ಒಂದು ಸೆಂಟೆನ್ಸ್ ಅರ್ಥ ಆಗಲ್ಲ, ಇದು ಏನು ಅರ್ಥ ಆಗಲ್ಲ. ಇದು ಭಗವದ್ಗೀತೆ, ಇದರ ಅರ್ಥ ಬಿಡಿಸ್ತೀನಿ ನೋಡಿ. ಚಳಿ ಇದೆ ನಮಗೆ. ಚಳಿ ಅಂದರೆ ಅನಾದಿ ಕಾಲದ ಲಿಂಗದೇಹ ಅಂತ ಕರೀತಾರೆ. ಅಂದರೆ ಈ 3 ಗುಣಗಳ ಸಂಬಂಧ. ಅದರಲ್ಲಿ ಅವಿದ್ಯೆ, ಅನಾದಿ ಕಾಲದಿಂದ ಅಜ್ಞಾನ, ಅನಾದಿ ಕಾಲದ ಕಾಮ, ಅನಾದಿ ಕಾಲದ ಕರ್ಮ, ಅದನ್ನೆಲ್ಲ ಈ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಹ. ಈ ಪ್ರಕೃತಿಯಿಂದ ಬಂದ ಸತ್ವಗುಣ, ರಜೋಗುಣ, ತಮೋಗುಣಗಳೆಲ್ಲ ಅನಾದಿ ಕಾಲದಿಂದ ಜೀವನ ಸ್ವರೂಪ ಜ್ಞಾನ ಪ್ರಕಟ ಆಗದೇ ಇರುವ ಹಾಗೆ ಗಂಟು ಹಾಕಿ ಕಟ್ಟಿಬಿಟ್ಟಿವೆ. ಅದನ್ನು ಬಿಡಿಸ್ಬೇಕು. ಆ ಚಳಿ ಬಿಡಿಸ್ಬೇಕು ಅಂದರೆ
ಅದಕ್ಕೆ ಬಿಡಿಸುವ ಉಪಾಯವನ್ನು ನಾನು ಹೇಳ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನೊಂದು ಸಣ್ಣ ಪದ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಭಗವದ್ಗೀತೆನೇ ವ್ಯಾಖ್ಯಾನ ಮಾಡ್ತಾ ಹೋದರೆ ಕೆಲವರಿಗೆ ತಲೆನೋವು, ಅಯ್ಯೋ ಇವ್ರಿಗೆ ಎಷ್ಟು ಹೇಳ್ತಾರೋ ಏನೋ ಅಂತ. ಅದಕ್ಕೆ ಕನಕದಾಸರು ಏನು ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಪದ್ಯ ಮಾಡ್ಕೊಂಡಿದ್ದಾರೆ. ಪೋಗದೋ ಚಳಿ ಪೋಗದೋ. ಚಳಿ ಅಂದರೆ ಅನಾದಿ ಕಾಲದ ಲಿಂಗದೇಹದ ಚಳಿ. ಆ ಚಳಿ ಏನಿದೆ ಅಷ್ಟು ಸುಲಭವಾಗಿ ಹೋಗಲ್ಲ. ಇದು ದೇಹ ಬದಲಾಗ್ತಾ ಇರುತ್ತೆ. ಸತ್ತಾಗ ಬಾಹ್ಯ ದೇಹ ಹೋಗುತ್ತೆ. ಜೀವನಿಗೆ ಅಂಟಿಕೊಂಡಿರುವ ಪಂಚಭೂತಗಳು, ಸತ್ವಗುಣ, ರಜೋಗುಣ, ತಮೋಗುಣಗಳು ಅದು ಹೋಗಲ್ಲ. ಅದು ಬಿಡಬೇಕು ಅಂದರೆ ನೀವು ಜ್ಞಾನದ ಮುಖದಲ್ಲಿ ಸಾಗಬೇಕು. ತಿಳುವಳಿಕೆ ಏನಿದೆ ಅದು ಸಂಸ್ಕಾರ ರೂಪದಲ್ಲಿ ಪ್ರತಿ ಜನ್ಮಕ್ಕೂ ಬದಲಾಗ್ತಾ ಹೋಗುತ್ತೆ. ಆ ಜ್ಞಾನ ಏನು ಮಾಡುತ್ತೆ ಅಂದರೆ ಒಂದು ದಿನ ಆ ಚಳಿಯ ಲಿಂಗದೇಹವನ್ನು ಬಿಡಿಸ್ಬಿಡುತ್ತೆ ಅದು. ಅದಕ್ಕೆ ಕನಕದಾಸರು ಹೇಳ್ತಾರೆ, ಹಳೆಯ ಹಚ್ಚಡ ಅಂದರೆ ಅನಾದಿ ಕಾಲದ ಲಿಂಗದೇಹ. ಹಳೆಯ ಹಚ್ಚಡ, ಹಚ್ಚಡ ಅನಾದಿ ಕಾಲದ ಲಿಂಗದೇಹ. ಅದು ತುಂಬ ಹಳೆಯದದು. ಅನಾದಿ ಅಂತ ಅರ್ಥ. ಜೀವನ ಮೇಲಿರುವಂತಹದ್ದು ಹಳೆಯ ಹಚ್ಚಡ. ಜೀವನಿಗೆ ಚಳಿ ಹೋಗಬೇಕು ಅಂತ ಒಂದು ಅನಾದಿ ಕಾಲದ ಲಿಂಗದೇಹ ಒಂದು ಬಟ್ಟೆ ಹಾಕಿದೆ, ಅವನಿಗೆ ಚಳಿ ಹೋಗ್ತಾ ಇಲ್ಲ, ಅಂದರೆ ಸಂಸಾರದ ಕಷ್ಟಗಳು ನೀಗುತ್ತಾ ಇಲ್ಲ. ಅದರ ಮೇಲೆ ಸಕಲಾತಿ ಚಿಮ್ಮುರಿ ಟೊಪ್ಪಿಗೆ, ಆ ಹಳೆಯ ಹಚ್ಚಡದ ಮೇಲೆ ಒಂದು ಟೋಪಿ ಹಾಕೊಂಡಿದ್ದಾನೆ ಚಳಿ ಹೋಗಬೇಕು. ಒಂದು ಟೋಪಿ ಅಂದರೆ ಅದನ್ನು ಅನಿರುದ್ಧ ದೇಹ ಅಂತ ಕರೀತಾರೆ. ಅದು ಸ್ಥೂಲ ದೇಹ ಕಾರಣವಾದ ಒಂದು ಅನಿರುದ್ಧ ದೇಹ. ಆಮೇಲೆ ಬಿಳಿಯ ಕಂಬಳಿ. ಬಿಳಿಯ ಕಂಬಳಿ ಅಂದರೆ ಪ್ರತಿ ಜನ್ಮದಲ್ಲಿಯೂ ಹೊಸದಾಗಿ ಬರುವ ಸ್ವಚ್ಛವಾದ ಈ ಶರೀರ. 3 ಬಟ್ಟೆ ಹೊದ್ಕೊಂಡಿದ್ದೀವಿ: ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ. ಅದೇ ಹಳೆಯ ಹಚ್ಚಡ, ಸಕಲಾತಿ ಚಿಮ್ಮುರಿ ಟೊಪ್ಪಿಗೆ, ಬಿಳಿಯ ಕಂಬಳಿ ಪೊತ್ತರೆ ಪೋಗದು. ಈ ಚಳಿ ಹೋಗಲ್ಲ. ಈ ಚಳಿ ಹೋಗಬೇಕು ಅಂದರೆ ಏನು ಮಾಡಬೇಕು? ನಳಿನಾಕ್ಷಿಯ ತನ್ನ ತೊಡೆಯ ಮೇಗಡೆ ಇಟ್ಟು, ಬಾಹ್ಯಾರ್ಥ ವಿಚಿತ್ರವಾಗಿ ಕಾಣುತ್ತೆ, ನಿನ್ನ ಹೆಂಡ್ತಿನ ತೊಡೆ ಮೇಲೆ ಇಟ್ಟುಕೊಂಡು ಕಳಸ ಕುಚಗಳಲ್ಲಿ ಕೈ ಇಕ್ಕಿದಲ್ಲದೆ ಅಂತ ಅವಳನ್ನ ಆಲಿಂಗನ ಮಾಡ್ಕೊಂಡ್ಬಿಡು. ಅವಳು ಎದೆ ಆಲಿಂಗನ ಮಾಡಿಕೊಂಡ್ರೆ ನಿನ್ನ ಚಳಿ ಹೋಗುತ್ತೆ ಅಂತ. ಹಾಗಲ್ಲ. ಆ ನಳಿನಾಕ್ಷಿ ಅಂದರೆ ವೇದವಿದ್ಯೆಯ ಭಗವದ್ಗೀತೆ, ಆಯಿತಾ? ತೊಡೆಯ ಮೇಗಡೆ ಇಟ್ಟು ಅಂದರೆ ಭಗವದ್ಗೀತೆಯನ್ನು ಹೀಗೆ ತೊಡೆ ಮೇಲೆ ಇಟ್ಟುಕೊಂಡು, ಕಳಸ ಕುಚಗಳು ಅಂದರೆ ಇದೊಂದು ಕಲಶ, ಇದೊಂದು ಕಲಶ, 2 ಪೇಜ್, ಈಚೆ ಒಂದು ಪೇಜು, ಈಚೆ ಒಂದು ಪೇಜು. ಈ ಭಗವದ್ಗೀತೆ 2 ಪೇಜ್ಗಳನ್ನು ಕಳಸ ಕುಚಗಳಲ್ಲಿ ಕೈ ಇಕ್ಕಿದಲ್ಲದೆ ಅಂದರೆ ಅಲ್ಲಿ ನೀನು ಕೈ ಆಡಿಸು. ಕೈ ಆಡಿಸು ಅಂದರೆ ಅರ್ಥ ಏನು? ನಿನ್ನ ತಲೆಯನ್ನು ಅಲ್ಲಿ ಹಾಕು, ಜ್ಞಾನವನ್ನು ಪಡ್ಕೋ, ಅವಾಗ ಚಳಿ ಹೋಗುತ್ತೆ. ಅಲ್ಲಿಯ ತನಕ ನೀನು ಚಳಿ ಹೋಗಲ್ಲ ಅಂತ ಈ 3 ಗುಣಗಳ ಸಂಬಂಧವನ್ನು ಬಿಡಿಸುವ ಉಪಾಯವನ್ನು ಸರಳವಾದ ಕನ್ನಡದ ಪದ್ಯದಲ್ಲಿ ಬರೆದ. ಸರಳ ಇಲ್ಲ ಅದು. ಅದಕ್ಕೆ ಚಳಿಯ ವಿವರವನ್ನು ನೆಲೆಯಾದಿ ಕೇಶವ ಬಲ್ಲ ಅಂತಾರೆ. ಈ ಚಳಿಯ ಬಗ್ಗೆ ನಿಮಗೆ ಅರ್ಥ ಆಗಲ್ಲ. ಕೇಶವ ಬಲ್ಲ ಅಂದರೆ ಕೃಷ್ಣ ಇದನ್ನು ತಿಳ್ಕೊಂಡು ಹೇಳಿದ್ದಾನೆ ಗೀತೆಯಲ್ಲಿ ಅಂತ. ಅದ್ಭುತ ಆಚಾರ್ಯ. ಅಂದ್ರೆ ಆ ಕನಕದಾಸರು ಬೇರೆ ಎಲ್ಲ ಈ ಸ್ತೋತ್ರ ಪದಗಳನ್ನೆಲ್ಲ ಕೇಳ್ತೀವಿ. ಈ ಒಂದು ಭಗವದ್ಗೀತೆ ಈ ತ್ರೈಗುಣ್ಯ ವಿಷಯನ ಅವ್ರು ತಗೊಂಡು ಅಷ್ಟು ಅದ್ಭುತ. ಹೊರಗಡೆಯಿಂದ ನೋಡಿದ್ರೆ ಅದು ಏನೋ ಒಂದು ಬೇರೆನೇ ಅರ್ಥ ಬರೋ ತರ ಇದೆ ಅದು. ಅದಕ್ಕೆ ಕನಕನನ್ನು ಕೆಣಕಬೇಡಿ, ಕೆಣಕಿ ತಿಣಕಬೇಡಿ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ 3 ಗುಣಗಳನ್ನು ಬಿಡಿಸಿಕೊಳ್ಳುವ ಉಪಾಯ ಏನು ಅಂದರೆ ಸತ್ವಗುಣದ ಸಹಾಯದಿಂದ ರಜೋಗುಣ ತಮೋ ಗುಣಗಳನ್ನು ಹೊಡಿಬೇಕು. ತಮೋ ಗುಣದಿಂದ ರಜೋಗುಣ ತಮೋ ಗುಣಗಳನ್ನು ಏನು ಮಾಡ್ಲಿಕ್ಕೆ ಬರಲ್ಲ. ಸತ್ವಗುಣವನ್ನು ಆಶ್ರಯಿಸಬೇಕು. ಅಂದರೆ ಕೃಷ್ಣ ತುಂಬ ಕಡೆ ನಿರ್ವೈರ ಸರ್ವಭೂತೇಶು, ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ, ಎಲ್ಲರನ್ನೂ ಪ್ರೀತಿಸಿ, ಎಲ್ಲ ಕಡೆ ಅಭಿಮಾನ ತ್ಯಾಗ ಮಾಡಿ, ಇದೆಲ್ಲ ಸತ್ವಗುಣ. ಈ ಸತ್ವಗುಣವನ್ನು ಆಶ್ರಯಿಸಿಕೊಂಡು ಏನು ಮಾಡಬೇಕು ಅಂದರೆ ರಜೋಗುಣ ಹೊಡಿಬೇಕು. ರಜೋಗುಣ ಹೊಡೆಯೋದು ಅಂದರೆ ಏನು? ರಜೋಗುಣದಲ್ಲಿ ಹುಟ್ಟುವ ಲೋಭಗಳನ್ನು ಕಡಿಮೆ ಮಾಡ್ಕೋ. ಅಲ್ಲಯ್ಯ, ನಿನ್ನ ಬದುಕೇ ಅಲ್ಪವಾಗಿದೆ. ಎಷ್ಟು ಜನ ನಿನಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಚಿರಂಜೀವ ಚಿರಂಜೀವ ಅಂದರು. ಅದು ಪಾತಂಜಲ ಯೋಗಶಾಸ್ತ್ರ ಹೇಳುತ್ತೆ, ಎಷ್ಟು ಚಿರಂಜೀವತಿ ವರ್ಷ ಶತಂ ಜೀವತಿ. ತುಂಬ ಚಿರಕಾಲ ಬದುಕು ಅಂದರು. ಬದುಕುವುದು 100. ಇವತ್ತೆಲ್ಲ ಅದು ಕಡಿಮೆ ಆಗೋಗಿದೆ ಬಿಡಿ. 50 ದಾಟಿದರೆ ಶುಗರು, BP ಎಲ್ಲ ಶುರು ಆಗಿಬಿಡುತ್ತೆ. ಇಷ್ಟು ಅಲ್ಪವಾದ ಬದುಕಿಗೆ ಇಷ್ಟೊಂದು ಲೋಭಗಳು ಯಾಕೆ? ಇದು ಸತ್ವಗುಣ ಮಾಡುವ ಪಾಠ. ಅದರ ಜೊತೆಗೆ ಸತ್ವಗುಣ ರಜೋಗುಣಕ್ಕೆ ಪಾಠ ಹೇಳಿತು ಅಂದಮೇಲೆ ತಮೋಗುಣ, ಈಗ ನೋಡಿ, ತುಂಬ ತಿಂದರೆ ತುಂಬ ನಿದ್ರೆ, 5 ಪಂಚಭಕ್ಷ ತಿಂದ್ರಿ ನಿದ್ರೆ ಹೊಡಿತೀರಿ. ಅದು ಅತಿಯಾದ ರಜೋಗುಣದ ಸೇವನೆ ತಮೋಗುಣ ಕರ್ಕೊಂಡು ಹೋಗುತ್ತೆ. ನೀನು ರಜೋಗುಣವನ್ನೇ ನೀನು ಸ್ಟಾಪ್ ಮಾಡಿದರೆ ತಮೋಗುಣ ತನಕ ಹೋಗೋದೇ ಇಲ್ಲ. ಇದೆ ಅದಕ್ಕೆ ಉಪಾಯ ಕೃಷ್ಣ ಹೇಳ್ಕೊಟ್ಟಿದ್ದೇನು ಅಂದರೆ, ಚಳಿ ಇದೆ ನಿಮಗೆ, ಚಳಿ ಹೋಗ್ಲಿಕ್ಕೆ ಬೆಂಕಿ ಹಾಕಿದಿರಿ, 3 ಕಟ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೀರಿ. 3 ಕಟ್ಟಿಗೆಯಲ್ಲಿ ಇನ್ನೂ ಚಳಿ ಹೋಗಲಿಲ್ಲ ಅಂದಾಗ 1 ಕಟ್ಟಿಗೆ ಕೈಲಿ ಹಿಡ್ಕೊಂಡು 2 ಕಟ್ಟಿಗೆ ತಳ್ತೀರಿ. 2 ಕಟ್ಟಿಗೆ ಅಂದರೆ ರಜೋಗುಣ ತಮೋಗುಣಗಳನ್ನುವ ಕಟ್ಟಿಗೆಯನ್ನು ಸತ್ವಗುಣ ಅನ್ನುವ ಕಟ್ಟಿಗೆಯ ಸಹಾಯದಿಂದ ತಳ್ತಾ ಇದ್ದೀರಿ. ಕೊನೆಗೆ ಇನ್ನೂ ನಿಮ್ಮ ಚಳಿ ಹೋಗಲಿಲ್ಲ ಅಂದಾಗ ರಜೋಗುಣ ಸಮೋಗುಣ ಸತ್ತೋಗ್ಬಿಟ್ಟಿದೆ, ಸತ್ವಗುಣವನ್ನು ಸಾಯಿಸಬೇಕು. ಇದು ನಮಗೆ ಪ್ರತಿಬಂಧಕವೇ, ಇದು ಪ್ರಾಕೃತವೇ. ಇದು ಸತ್ವಗುಣ ಅಂದರೆ ಒಳ್ಳೇದು, ಅದು ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅದನ್ನ ಇಟ್ಕೋಬಾರ್ದಾ? ಇದು
ನೈಜ ಜೀವನಿಗೆ ಸಂಬಂಧಪಟ್ಟದ್ದಲ್ಲ, ಜೀವನಿಗೆ ಉಪಕಾರಿಯಾದ ಸತ್ವಗುಣ. ಇವತ್ತಲ್ಲ ನಾಳೆ ನಮಗೆ ಅದು ಬೇಡ, ಅದಕ್ಕೇನು ಮಾಡಬೇಕು, ಅದನ್ನು ಆ ಬೆಂಕಿಯಲ್ಲಿ ಹಾಕ್ಬಿಡು. ಆವಾಗ ಅದಕ್ಕಿಂತ ಸುಪ್ರೀಮಾದ ಸತ್ವಗುಣ ನಿನ್ನ ಸ್ವರೂಪದಲ್ಲೇ ಇದೆ. ಇದಕ್ಕಿಂತ 1000 ಪಟ್ಟು ಅತಿಶಯವಾದ ಸತ್ವಗುಣದ ಉದ್ರೇಕ ನಿನ್ನ ಸ್ವರೂಪದಲ್ಲೇ ಇದೆ. ಆ ಸ್ವರೂಪದಲ್ಲಿರುವಂತಹ ಸತ್ವಗುಣ ಅಭಿವ್ಯಕ್ತ ಆಗುತ್ತೆ. ಅದನ್ನೇ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಈ 3 ಗುಣಗಳನ್ನು ದಾಟು. ಪ್ರಕೃತಿಯ ಗುಣಗಳಿಗೆ ನೀನು ಬದ್ಧನಾಗಿ ಕೆಲಸಗಳನ್ನು ಮಾಡಬೇಡ. ನೀನು ನ್ಯಾಚುರಲ್ ಆಗಿ ಏನಿದೆಯೋ ಅದು ಆಗು ಅನ್ನೋದರ ಬಗ್ಗೆ ನಮ್ಮ ಸ್ಥಿತಿ ಯಾವುದು ಅದನ್ನು ಪಡಿಸಬೇಕು ಅನ್ನುವ ದೃಷ್ಟಿಯಿಂದಲೇ ಭಗವದ್ಗೀತೆಯ ಕೃಷ್ಣನ ಉಪದೇಶಗಳು. ಹಾಗಾಗಿ ನೀನು ಏನಿದೆಯೋ ಅದು ನೀನಾಗಬೇಕು. ಇವತ್ತು ನಾವು ಏನಿದೆಯೋ ಅದು ನಾನಲ್ಲ. ಅದು ಇವತ್ತು ನಾನು ಅಂದರೆ ಏನು? ಕೆಲವರೆಲ್ಲ ಬಯೋಡೇಟಾ ಕೊಡ್ತಾರೆ. ನಾನು ಅಂದರೆ ಏನು? 3 PhD, ನಾನು ಅಷ್ಟು ಓದಿದ್ದೇನೆ, ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ನಾನು ಇಂತಿಂಥ ಕೆಲಸ ಮಾಡಿದ್ದೇನೆ. ವೃದ್ಧಾಪ್ಯದಲ್ಲಿ ಈ ದೇಹ ಎಲ್ಲಿ ಬಿದ್ದು ಹೋಗುತ್ತೆ ಗೊತ್ತಿಲ್ಲ. ಅದು ಯಾವುದು ಕೊಂಡು ಹೊಯ್ಯುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ ಇನ್ನೊಂದು ಪದ್ಯ. ನಾವು ಕುರುಡು ನಾಯಿಗಳಾಗಿದ್ದೇವೆ. ಏನೇನೋ ತನಗೆ ಸಂಬಂಧಪಡದೇ ಇರುವ ವಿಷಯಗಳನ್ನು ಮೂಸ್ಕೊಂಡು ಹೋಗ್ತಾ ಇರುತ್ತೆ ನಾಯಿಗಳು. ಅದೇ ಸ್ವಭಾವ ನಮ್ಮಲ್ಲಿದೆ. ಇದನ್ನೇ ನಾಯಿ ಎನ್ನುವ ಶಬ್ದ ಏನು ಕೆಟ್ಟ ನಿಂದನಾತ್ಮಕ ಅಂತ ತಿಳ್ಕೊಳ್ಬೇಡಿ. ಅಂದರೆ ನಾಯಿಗೆ ಅನ್ವೇಷಣೆ ಬುದ್ಧಿ ಇದೆ, ಎಲ್ಲವನ್ನೂ ಮೂಸ್ಕೊಂಡು ಹೋಗುತ್ತೆ ಅದು. ಮನುಷ್ಯನೂ ಅದೇ ಥರ, ಕಂಡಿದ್ದೆಲ್ಲ ಬೇಕು. ಅದಕ್ಕೆ ಕನಕದಾಸರು ಹೇಳ್ತಾರೆ, ಕಣ್ಣೇ ಕಾಮದ ಬೀಜ. ಒಂದು ಕಣ್ಣು ನೋಡಿತು ಅಂದರೆ ಅಲ್ಲೊಂದು ಕಾಮನೆಯ ಬೀಜ. ನಾಡಿದ್ದು ಬಂದಾಗ ಈ ಅಂಗಡಿಯಲ್ಲಿ ತೊಗೊಂಡು ಹೋಗೋಣ, ಬೀಜ ಬಿತ್ತೇ ಹೋಗುತ್ತದು. ಸುಮ್ಮನೆ ನೋಡಲ್ಲ ಅದು. ಈ ತರದ ಭಾವನೆಗಳಿಂದ ನಿಮ್ಮ ಬದುಕು ಸಾಗಿಸಬೇಡಿ. ಅಲ್ಲ, ಮೋಸ್ಟ್ಲಿ ಅದಕ್ಕೆ ಇವ್ರಿ ಮಾರ್ಕೆಟಿಂಗ್ ಆಗಿ ಇಟ್ಟಿರ್ತಾರೆ ಅನ್ಸುತ್ತೆ. ಎಲ್ಲ ಮುಂದ್ಗಡೆ ಸ್ವೀಟ್ಗಳು ಕಾಣೋ ತರ ಅಂಗಡಿ ಅದು ಬೀಜ ಬಿತ್ತು ಹೋಗ್ಲಿ ಅಂತಾನೆ ಇಟ್ಟಿರ್ತಾರೆ. ಅದಕ್ಕೆ ತನ್ನದು ಅಲ್ಲದೇನೆ ಇದ್ದದ್ದನ್ನು ತಂದು ಅಂತ ತಿಳ್ಕೊಂಡು ಅಭಿಮಾನದಿಂದ ಈ ಜೀವ ದುಃಖ ಪಡ್ತಾ ಇರ್ತಾನೆ. ಅಲ್ಲಯ್ಯ, ಇದೇನು ನೀನು ಬಾಹ್ಯವಾಗಿ ಅನುಭವಿಸ್ತಾ ಇದೆ, ಇದಕ್ಕಿಂತ ಕೋಟಿ ಪಟ್ಟು ಆನಂದ ನೀನು ಒಳಗಡೆ ಇದೆ. ಆ ಆನಂದದ ಅನ್ವೇಷಣೆ ಕಡೆ ಸಾಗು ಅಂತ ಏನೋ ಇರುವುದನ್ನೆಲ್ಲ ಹೊಡಿಲಿಕ್ಕೆ ಹೊರಟಿಲ್ಲ ಭಗವದ್ಗೀತೆ. ನಾವು ಪಡೆಯಬೇಕಾದ ಸಂಪತ್ತು ತುಂಬ ದೊಡ್ಡದಿದೆ ಅನ್ನೋದ್ರ ಬಗ್ಗೆ ಗಮನ ಸೆಳೆದಕ್ಕೆ ಹೊರಟಿದೆ. ಹಾಗಾಗಿ ದಾಸರು ಹೇಳ್ತಾರೆ, ನಾನೇಕೆ ಬಡವನೋ ನಾನೇಕೆ ಪರದೇಶಿ. ಯಾರೂ ದರಿದ್ರರಲ್ಲ ಈ ಜಗತ್ತಿನಲ್ಲಿ. ಎಂಥ ಆಶಾವಾದ ಭಗವದ್ಗೀತೆಯಲ್ಲಿ. ಕೆಲವರು ಶ್ರೀಮಂತ, ಕೆಲವರು ಬಡವ, ಇದೆಲ್ಲ ಬಾಹ್ಯ ಕಣಯ್ಯ. ಒಳಗಡೆಯಿಂದ ಎಲ್ಲ ಶ್ರೀಮಂತರೇ. ಆ ಒಳಗಡೆ ಸಾಗಬೇಕು. ಅದನ್ನೇ ನಿಸ್ತ್ರೈಗುಣ್ಯನಾಗು ಅನ್ನೋದರ ಬಗ್ಗೆ ಗಮನ ಹರಿಸಿದ್ದಾನೆ. ಇದು ತುಂಬ ಚೆನ್ನಾಗಿ ಒಂದು ಟೆಕ್ನಿಕ್ ಕೊಟ್ರಿ ಆಚಾರ್ಯ. ಅಂದರೆ ಏನು ನಾವು ಯಾವ ಥರ ಗೆಲ್ಲಬೇಕು, ಇದನ್ನು ತ್ರೈಗುಣ್ಯನೇ ಹೇಗೆ ಗೆಲ್ಲಬೇಕು ಅನ್ನೋದಕ್ಕೆ ಅಂದರೆ ನನಗೆ ಇಲ್ಲಿ ಕೂತ್ ಕೇಳ್ತಾನೆ ಅರ್ಥ ಆಯಿತು. ಅಂದರೆ ನಮ್ಮ ವೀಕ್ಷಕರಿಗೂ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾಕೆಂದರೆ ಒಂದು ಸತ್ವಗುಣದಿಂದ ನೀವು 2 ರಜೋಗುಣ ತಮೋಗುಣಗಳನ್ನು ಕಂಟ್ರೋಲ್ ಮಾಡಬೇಕು. ಅದನ್ನು ಕಮ್ಮಿ ಮಾಡಿದ್ರೆ ಆಟೋಮೆಟಿಕಲಿ ರಜೋಗುಣ ಕಡಿಮೆ ಆದರೆ ತಮೋಗುಣನೂ ಕಡಿಮೆ ಆಗುತ್ತೆ. ಅಂದರೆ ಭಗವಂತನ ಚಿಂತನೆಯಲ್ಲಿ ನಾವಿದ್ರೆ ಅಂದರೆ ನಮಗೆ ಇದು ತುಂಬ ಕಷ್ಟ. ಈಗ ಒಂದು 24 ಗಂಟೆನಲ್ಲಿ ನಾವು 5 ನಿಮಿಷನೂ ಕೂತ್ಕೊಳ್ಳಲ್ಲ. ಅದು ಯಾರು ಸ್ವಲ್ಪನಾದರೂ ಒಂದು ನಿತ್ಯ ಕರ್ಮಗಳು ಮಾಡೋರು, ಸಂಧ್ಯಾವಂದನೆ, ಅದರಲ್ಲೂ ಕೂಡ ಮನಸ್ಸು ಭಗವಂತನಲ್ಲಿ ಇರಲ್ಲ. ಬರೀ ಸುಮ್ಮನೆ ಯಾಂತ್ರಿಕವಾಗಿ ಆಚಮನ ಮಾಡ್ತೀವಿ, ಒಂದು ಪೂಜೆ ಮಾಡ್ತೀವಿ, ಮನಸ್ಸು ಭಗವಂತನಲ್ಲಿ ಬರಲ್ಲ. ಆದರೆ ಅದು ಬರೋದಕ್ಕೆ ಇದನ್ನು ಮಾಡ್ತಾ ಮಾಡ್ತಾ ಬರುತ್ತೆ ಅಂತನಾ? ಅಂದರೆ ನಾನೀಗ ಸತ್ವಗುಣ ನಾನೊಂದು ಅರ್ಧ ಗಂಟೆನೇ ಮಾಡಿದೆ ನಾನು ದಿನಕ್ಕೆ. ಅದಕ್ಕೆ 2 ಉಪಾಯ ತುಂಬ ಚೆನ್ನಾಗಿದೆ ಇದು. ಈಗ ನೋಡಿ, ನಿಮ್ಮ ಮನಸ್ಸನ್ನು ನಿಮಗೇ ಹಿಡಿದು ಕೂಡಿಸುವುದು ಬಹಳ ಕಷ್ಟ. ಅದಕ್ಕೆ 2 ಮಾರ್ಗವನ್ನು ಹೇಳಿದ್ದಾರೆ. ಒಂದು ಧ್ಯಾನ ಮಾರ್ಗ, ಇನ್ನೊಂದು ಶ್ರವಣ ಮಾರ್ಗ ಅಂತ. ನಿರಂತರ ಪಾಠ ಪ್ರವಚನಗಳು. ಇವತ್ತಂತೂ ಮಾಧ್ಯಮಗಳಿದೆ. ನೀವು ಕಾರಲ್ಲಿ ಹೋಗಬೇಕಾದ್ರೂ ಕಿವಿ ಕೇಳಿಸುತ್ತೆ. ಯಾವುದು ಕೇಳ್ತೀರಿ ಅನ್ನೋದು ಮುಖ್ಯ. ಶ್ರೋತವ್ಯಾದಿಷು ಯಪ್ಪರಃ. ನಾನು ಯಾವುದನ್ನು ಕೇಳಿದಾಗ ನನ್ನ ಈ ಕಷ್ಟಗಳ ಪರಿಹಾರ ಆಗುತ್ತೋ ಅಂಥದ್ದನ್ನು ಕೇಳಿಸ್ಕೊಳ್ಬೇಕು. ಉದಾಹರಣೆಗೆ ಇದೇ ಭಗವದ್ಗೀತೆಯನ್ನು ಕಾರಲ್ಲಿ ಹೋಗ್ತಾನೂ ಕೇಳಿಸ್ಕೊಂಡು ಹೋಗ್ಬೋದು. ಕೇಳಬೇಕಾದ್ರೆ ಇರುವ ಏಕಾಗ್ರತೆ ನೀವು ಕರ್ಮಗಳನ್ನು ಮಾಡಬೇಕಾದ್ರೆ ಇರಲ್ಲ. ಈಗ ಉದಾಹರಣೆಗೆ ನಾನು ಎಷ್ಟೋ ಬಾರಿ ಹೇಳ್ತಿರ್ತೀನಿ ಭಾಗವತ ಪ್ರವಚನ ಮಾಡಬೇಕಾದ್ರೆ, ನಿಮಗೆ 2 ಧಾರಾವಾಹಿ ಸಮಯ ಅದಕ್ಕಿಂತ ಚೆನ್ನಾಗಿ ಸಾಗುವ ಹಾಗೆ, ನಿಮಗೆ ಧಾರಾವಾಹಿಕ್ಕಿಂತ ಹೆಚ್ಚು ಸಂತೋಷ ಆಗುವ ಹಾಗೆ ನಮ್ಮ ಭಾಗವತದ ಕಥೆ ಇದೆ, ನೀವು ಕೇಳಿ ಅಂತ. ಅವರು ಹೇಗೆ ಕೂತಿರ್ತಾರೆ ಅಂದರೆ, ನಾನು 1 ಅಡಿ ಆ ಚೇರಿನಲ್ಲಿ ಅಳ್ಳಾಡ್ದೇ ಕೂತಿರ್ತಾರೆ. ಅಂದರೆ ಆ ಕೂಡಿಸುವ ಶಕ್ತಿ ಎಲ್ಲಿದೆ? ನನ್ನಲ್ಲೆಲ್ಲ ಆ ಭಗವತ್ ಪ್ರಜ್ಞೆಯಲ್ಲಿದೆ, ನಿಮ್ಮ ಅಂತರಂಗದಲ್ಲೇ ಇದೆ. ಎಷ್ಟೋ ಜನ ಕೂತ್ಕೊಳ್ಳಿಕ್ಕೆ ಬರಲ್ಲ. ಹಾಗಾದ್ರೆ ಕೂತಿದ್ದು ಯಾರು? ನೀನೇ. ನಿನಗೆ ಆ ಸಾಮರ್ಥ್ಯ ಇದೆ, ನೀನು ಕೂತಿದೆ. ಆ ಕೂಡಿಸುವ ಸಾಮರ್ಥ್ಯ ವೇದಾಂತಕ್ಕಿದೆ. ಹಾಗಾಗಿ ಮಧ್ವಾಚಾರ್ಯ ಹೇಳ್ತಾರೆ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಭ್ಯಸೇತ್. ಶ್ರವಣಾದಿಗಳಿಲ್ಲದೆ ಕ್ಷಣಕಾಲ ವ್ಯರ್ಥ ಮಾಡಬೇಡಿ. ನಿಮಗೆ ಸಾಧ್ಯವೇ ಇಲ್ಲ, ನಿದ್ರೆ ಬರ್ತಾ ಇದೆ ಅಂದರೆ ನಿದ್ರೆ ಮಾಡಿ, ಎದ್ದ ಮೇಲೆ ಮತ್ತೆ ಅದನ್ನೇ ಪ್ರಾಕ್ಟೀಸ್ ಮಾಡಿ. ನಿದ್ರೆ ದೇಹದ ಒಂದು ವಿಕಾರ, ನ್ಯಾಚುರಲ್ ಅದು.
ನಿದ್ರೆಯೇ ಮಾಡಬಾರ್ದು ಅಂದರೆ ಮತ್ತೆ ರೋಗ ಬರುತ್ತೆ ನಿಮಗೆ. ನಿದ್ರೆಯೂ ಒಂದು ಆರೋಗ್ಯದ ಗುಣ, ಆದರೆ ನಿದ್ರೆಯೇ ಪುರುಷಾರ್ಥ ಅಲ್ಲ. ಅದು ಮುಂದಿನ ಫ್ರೆಶ್ನೆಸ್ಸಿಗೋಸ್ಕರ ನಿದ್ರೆ ಮಾಡಿ, ಆಯಿತಾ. ಆದ್ದರಿಂದ ಯಾವಾಗಲೂ ಸತತಂ ಶಾಸ್ತ್ರ ವಿಮರ್ಶೇಣ ಭವಿಷ್ಯತಿ ಸಾಕ್ಷಾತ್ಕಾರ. ಯಾವಾಗಲೂ ಭಗವದ್ಗೀತೆ ಚಿಂತನೆ ಮಾಡ್ತಾ ಇದ್ರೆ ಇವತ್ತಲ್ಲ ನಾಳೆ ಹೇ ದೇವರೇ ಬಂದ್ಬಿಟ್ಟಿಯಾ ನೀನು ಅಂತ ಹೇಳುವ ಸ್ಥಿತಿಯನ್ನು ಮುಟ್ತೀನಿ. ನೀನು ದೇವರು ನಿನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾನೆ, ಅಷ್ಟು ಹತ್ತಿರ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾದ ಗ್ರಂಥ ಭಗವದ್ಗೀತೆ ಅಲ್ಲ, ಬಹುತೇಕ ನಮ್ಮ ವಿಶ್ವದ ಏಕೈಕ ಗ್ರಂಥ ಭಗವದ್ಗೀತೆ. ಇದಕ್ಕೆ 4000 ವ್ಯಾಖ್ಯಾನ ಇದೆ, ಕಾಮೆಂಟ್ರಿಗಳು. ಬಹುಶಃ ನೀವೊಂದು ಭಗವದ್ಗೀತೆಗೆ ಇಂಗ್ಲೀಷಲ್ಲಿ ವ್ಯಾಖ್ಯಾನ ಮಾಡಿದಿರಿ. ಯಾರು ಮಾಡಿಲ್ಲ ಹೇಳಿ ಭಗವದ್ಗೀತೆಗೆ? ಪ್ರತಿಯೊಬ್ಬ ವ್ಯಕ್ತಿಗಳು ಒಂದ್ಸಲಿ ಓದಿದ ಮೇಲೆ ಹೇ ನನ್ನ ಅಭಿಪ್ರಾಯ ಬರೆದಿಡಬೇಕು ಅನಿಸುತ್ತೆ. ಆ ಥರ ನಮ್ಮ ಮನಸ್ಸಿಗೆ ಟಚ್ ಮಾಡುವ ಗ್ರಂಥ ಜಗತ್ತಿನಲ್ಲಿ ವಿಶ್ವಗ್ರಂಥ ಇದು ಭಗವದ್ಗೀತೆ. ಹಾಗಾಗಿ ನಾವು 3 ಗುಣಗಳನ್ನು ಬಿಟ್ಟು ಅದು ಮನಸ್ಸನ್ನು ಕೂಡಿಸಿಕೊಂಡು ಏಕಾಗ್ರತೆಯಲ್ಲಿ ಸಾಗಬೇಕು ಅಂದರೆ ಈ ಚಿಂತನೆಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಬೇಕು, ಅದರಲ್ಲೂ ಉದಾಸೀನ ಮಾಡಬಾರ್ದು ದಿನ. ಅದಕ್ಕೆ ಒಂದು ಕಡೆ ಮಧ್ವಾಚಾರ್ಯ ಹೇಳ್ತಾರೆ, ದೇವರ ಅನುಗ್ರಹ ಅಂದರೆ ಯಾವುದು? ನನಗೆ 2 ಮಕ್ಕಳಾಯಿತು, ಒಂದು ಗಂಡು ಬೇಕು ಅಂತಿತ್ತು, ಒಂದು ಹೆಣ್ಣು ಬೇಕು ಅಂತಿತ್ತು, 2 ಕೊಟ್ಬಿಟ್ಟ, ದೇವರ ಅನುಗ್ರಹ ಆಯಿತು. ಅದು ಅನುಗ್ರಹ ಅಂತ ತಿಳ್ಕೊಳ್ಬೇಡಿ. ಮುಂದೆ ಅವರು 2 ಆಸ್ಟ್ರೇಲಿಯಾಕ್ಕೆ ಹೋಗಿ ನಿಮ್ಮೊಂದು ವೃದ್ಧಾಶ್ರಮದಲ್ಲಿ ಹಾಕಿದರೆ ಅದು ದೇವರ ಅನುಗ್ರಹ ಅಂತ ನೀವು ಭಾವಿಸಬೇಡಿ. ಯಾವುದು ದೇವರ ಅನುಗ್ರಹ? ಇಲ್ಲ, ನಮ್ಮ ಮನೆ ಆಗಬೇಕು ಅಂತ ಆಸೆ ಇತ್ತು, ಮನೆ ಆಗಿಬಿಡ್ತು. ಮನೆ ಆಯಿತು, ಆಮೇಲೆ 3 ಬಾಗಿಲು ಆಯಿತು, ಅದು ದೇವರ ಅನುಗ್ರಹ ಅಂತ ಭಾವಿಸಬೇಡಿ. ಯಾವುದು ದೇವರ ಅನುಗ್ರಹ? ಕೊನೆಗೆ ಮಧ್ವಾಚಾರ್ಯ ಹೇಳ್ತಾರೆ, ಇವತ್ತು 24 ಗಂಟೆಯಲ್ಲಿ 1 ಗಂಟೆ ಅವನ ಚಿಂತನೆ ನನ್ನ ಕಿವಿಗೆ ಬೀಳ್ತು ಅಂದರೆ ಅಲ್ಲಿ ದೇವರ ಅನುಗ್ರಹ ಇದೆ ಅಂತ ತಿಳ್ಕೊಳ್ಳಿ. ದೇವರ ಅನುಗ್ರಹ ಇದು. ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನಾ ಇಲ್ವಾ ಪ್ರತಿದಿನ ನೀವು ಹೇಗೆ ತಿಳ್ಕೊಳ್ಬೋದು ಅಂದರೆ, ನಿಮ್ಮ 1 ಗಂಟೆ ಸಮಯ ಆದರೂ ದೇವರಿಗೆ ಸಂಬಂಧಪಟ್ಟಂತೆ ಸಾಗುತ್ತಾ ಇದೆ ಅಂದರೆ ನೀವು ದೇವರಿಗೆ ಬೇಕಾದವರಾಗಿದ್ದೀರಿ. ನೀವು 10 ಗಂಟೆ ದೇವರ ಪೂಜೆ ಮಾಡಿಯೋ 1 ಗಂಟೆ ದೇವರ ಕಥೆಯನ್ನು ಕೇಳಿಸ್ಕೊಳ್ಳಿಲ್ಲ ಅಂದರೆ ನೀವು ದೇವರಿಗೆ ಬೇಕಾಗಿದ್ದೀರೋ ಇಲ್ಲೋ ಡೌಟ್. ಆದ್ದರಿಂದ ನಮಗೆ ದೇವರು ಬೇಕು ಅನ್ನೋಕ್ಕಿಂತ ಏನಾಗಬೇಕು ಹೇಳಿ, ದೇವರಿಗೆ ನಾವು ಬೇಕಾದವರಾಗಬೇಕು. ಅದಕ್ಕೇನು ಮಾಡಬೇಕು ಅಂದರೆ ನಮ್ಮ ಪ್ರವೃತ್ತಿಗಳಲ್ಲಿ ಹೆಚ್ಚು ಅವನ ಚಿಂತನೆ ಕಡೆ ನಮ್ಮ ಮನಸ್ಸು ವಾಲ್ಬೇಕು. ಆವಾಗ ಈ 3 ಗುಣಗಳ ಸಂಬಂಧ ಎಲ್ಲ ಸಡಿಲ ಆಗಿಬಿಡುತ್ತೆ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಒಂದು ಟೆಕ್ನಿಕ್ಕು ಈ ನಮ್ಮ ಒಂದು ದಿನ ಜೀವನದಲ್ಲಿ, ಯಾಕಂದರೆ ನಾವು ಪ್ರತಿದಿನ ಏನೋ ಒಂದು ಮಾಡ್ತೀವಿ, ಯಾಕಂದರೆ ನೀವು ಕೇಳಿಸ್ಕೊಳ್ಳೋದು ತುಂಬ ಈಸಿ. ನೀವು ಹೇಳಿದ್ರೆ ಕೇಳಿಸ್ಕೊಳ್ಳುವಾಗ ಪೂರ್ತಿ ಅದ್ರ ಕಡೆ, ಯಾಕಂದರೆ ನಾವು ಏನೋ ಒಂದು ಕೆಲಸ ಮಾಡ್ತೀವಿ. ಈಗ ಹೆಣ್ಮಕ್ಳೆಲ್ಲ ತುಂಬ ಜನ ಅಡುಗೆ ಮಾಡ್ತಾನೆ ಕೇಳಿಸ್ಕೊಂಡ್ಬಿಡ್ತಾರೆ ಇದೆಲ್ಲ, ಯಾಕಂದರೆ ಈ ಕಿವಿಗೆ ಹಾಕೊಳ್ಳೋದೊಂದು ಇದೆ, ಪ್ರಾಕ್ಟೀಸ್ ಆಗಿರುತ್ತೆ. ಅದೇನು ಕೆಲಸ ಅಲ್ಲ, ಡ್ರೈವಿಂಗ್ ಥರ ಅವ್ರಿಗೆ ಬಂದಿರುತ್ತೆ. ಆ ತರಕಾರಿ ಹೆಚ್ಚಿರ್ತಾರೆ, ಏನೋ ಮಾಡ್ತಿರ್ತಾರೆ. ನಾವು ಅಷ್ಟೇ, ಈಗ ಆಫೀಸಲ್ಲಿ ಇದೀವಿ ಅಂದ್ರೆ ಏನು 8 hours ಕಂಟಿನ್ಯೂಸ್ ಆಗಿ ಕೆಲಸ ಏನಿರಲ್ಲ. ಆ ಮಧ್ಯದಲ್ಲಿ ಯಾವಾಗ ಹೋಗುವಾಗ ಬರುವಾಗ, ಈಗಂತೂ ನಮಗೆ ಬೆಂಗಳೂರು ಟ್ರಾಫಿಕ್ ಅಂದರೆ 2 hour ಹೋಗಕ್ಕೆ ಬೇಕು, 2 hour ಅಲ್ಲೇ 4 ಗಂಟೆ ಸಿಕ್ಬಿಡುತ್ತೆ. ಅಂದರೆ ಇಷ್ಟು ನಾವು ಆ ಕೇಳಿಸ್ಕೊಳ್ಳೋದು ಭಗವಂತನ ಬಗ್ಗೆ ನಾವು ಕೇಳಿಸ್ಕೊಳ್ತಾ ನಮ್ಮ ಒಂದು ತ್ರಿಗುಣಗಳ ಎಫೆಕ್ಟು, ಆ ಸತ್ವದ ಎಫೆಕ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ವಾಸ್ತವಿಕವಾಗಿ ಕಲಿಯುಗದಲ್ಲಿ ಶ್ರವಣದಿಂದಲೇ ಮೋಕ್ಷಕ್ಕೆ ಹೊಂದ್ಬಿಡ್ಬೋದು. ಅಂದರೆ ಅಷ್ಟು ಒಳ್ಳೆ ವಿಚಾರಗಳು ಕಿವಿಗೆ ಬೀಳ್ತಾ ಇದ್ರೆ, ಧಾರಾವಾಹಿ ಕ್ರಮದಲ್ಲಿ ನೀರು ಬಿದ್ದರೆ ಕಲ್ಲು ಕರಗುತ್ತೆ ಅಂತ ಇದೆ. ಹಾಗೆ ಕಲ್ಲಿನ ಮನಸ್ಸುಗಳನ್ನು ಕರಗಿಸುವ ಶಕ್ತಿ ಭಗವದ್ಗೀತೆಗಿದೆ. ಅದು ನಮ್ಮ ಕಿವಿಯ ಮೂಲಕ ನೇರವಾಗಿ. ಇನ್ನೊಂದು ಸ್ವಾರಸ್ಯ ಭಾಗವತಲ್ಲಿ ಹೇಳ್ತಾರೆ, ಕಿವಿಯಿಂದ ಹೃದಯಕ್ಕೆ ಪೈಪ್ಲೈನ್ ಇದೆಯಂತೆ. ಅಂದರೆ ಇಲ್ಲಿ ಕೇಳ್ತಾ ಇದ್ರೆ ನೇರ ಆತ್ಮನನ್ನು ತೊಳೆಯುತ್ತದೆ. ಆ ಶ್ರವಣಕ್ಕಷ್ಟು ಮಹತ್ವವನ್ನು ಹೇಳಿದ್ದಾರೆ. ನೇರ ಹೃದಯದಲ್ಲಿ ಆತ್ಮನನ್ನು ಮುಟ್ಟುವಂತಹ ಶಕ್ತಿ ಕಿವಿಯಿಂದ ಹಾಕುವ ಆ ಶಬ್ದಗಳಿಗೆ ಇದೆ. ಹಾಗಾಗಿ ಏನು ಶಬ್ದ ಕಿವಿಯಲ್ಲಿ ಏನು ಚುಚ್ಕೊಂಡು ಕೇಳಬೇಕು ಅನ್ನೋದೇ, ಚುಚ್ಚುವುದನ್ನು ಕೇಳಬಾರದು, ನಮ್ಮನ್ನು ಹರಿ ಮೆಚ್ಚುವುದನ್ನು ಕೇಳಬೇಕು ಅಂತ ಪ್ರಧಾನವಾದದ್ದು. ಶ್ರೋತವ್ಯಾದಿಶು ಯಪ್ಪರಹ ಅಂತ. ನಾವು ಇವತ್ತು ಮೆಟ್ರೋದಲ್ಲಿ ಹೋಗ್ಲಿ, 2 wheeler-ಅಲ್ಲಿ ಹೋಗ್ಲಿ, ಕಾರಲ್ಲಿ ಹೋಗ್ಲಿ, ಕಿವಿಗೆ ಇಲ್ದೆ ಹೋಗೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಫೋನ್ ಇದೆ ಅಂದ್ರೆ ಅದಕ್ಕೊಂದು ಹ್ಯಾಂಡ್ಸ್ ಫ್ರೀ ಒಂದು ಇರ್ಲೇಬೇಕು ನಮ್ಗೆ. ಆ ಡ್ರೈವಿಂಗ್ ಮಾಡ್ಲಿ, ಏನೇ ಮಾಡಿದ್ರು ಬಟ್ ಬೇರೆ ಏನೇನೋ ಕೇಳ್ತೀವಿ. ಅದರ ಜೊತೆಗೆ ಈ ಒಂದು ಭಗವಂತನ ವಿಷಯ ಕೇಳಿದ್ರೆ ಆ ತ್ರಿಗುಣಗಳ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ತಾವು ಹೇಳಿದ್ರಿ. ಅದೇ ಶ್ರವಣ ಮನನ ನಿಧಿಧ್ಯಾಸನ, ದೇವರ ದರ್ಶನ ಕಾರಣ. ಶ್ರವಣ ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ, ಅದು ಮನನ ಆಗೇ ಆಗ್ಬಿಡುತ್ತೆ. ಅದು ನೀವು 10 ಸಲ ಕೇಳಿದ ವಿಷಯ ಮನನ ಆಗಿಬಿಡುತ್ತೆ. ಅದು ಮನನ ಜಾಸ್ತಿ ಆದಮೇಲೆ ಅದು ಧ್ಯಾನ ಆಗುತ್ತೆ. ಧ್ಯಾನವೇ ಸಾಕ್ಷಾತ್ಕಾರ, ಭಗವಂತನನ್ನು ತೋರಿಸ್ಬಿಡುತ್ತೆ. ಅದಕ್ಕೆ ಕೇಳುವುದನ್ನು ಕಡಿಮೆ ಮಾಡಬೇಡಿ ಅನ್ನೋದು ಒಂದು ಸಂದೇಶ ಕೃಷ್ಣನದ್ದು. ಕೇಳ್ತಾ ಇರಿ. ಈ ತ್ರಿಗುಣಗಳ ಬಗ್ಗೆ ತುಂಬಾ ಒಂದು ಸಿಂಪಲ್ ಆಗಿ ತಾವು ತಿಳಿಸ್ಕೊಟ್ರಿ. ಯಾಕಂದ್ರೆ ಇದು ತುಂಬಾ ಗಹನವಾದ ವಿಷಯ. ಯಾಕಂದ್ರೆ ಅದು ಜೀವಾನೂ ಸಾತ್ವಿಕ, ಆಮೇಲೆ ಪ್ರಪಂಚದಲ್ಲೂ ಸಾತ್ವಿಕ ವಿಷಯ. ಎಲ್ಲ ತ್ರಿಗುಣಗಳು
ಜೀವನೂ ಒಂದು ಯಾವುದೋ ನಾನು ಸಾತ್ವಿಕದ ಜೀವ ಇರ್ಬೋದು, ರಾಜಸಿಕ ಜೀವ ಇರಬಹುದು, ಹೊರಗಡೆನೂ ಆ ಇನ್ಫ್ಲೂಯೆನ್ಸ್ ಇದೆ. ಅಂದರೆ ಎನ್ವಿರಾನ್ಮೆಂಟಲ್ಲೂ ತ್ರಿಗುಣಗಳಿದೆ. ಅದು ಎಲ್ಲರಿಗೂ ಕಾಮನ್ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ಸಿಂಪಲ್ ಆಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಥರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದರಿಂದ ಬರೋದು ನೆಕ್ಸ್ಟ್ ಕರ್ಮ. ನೀವು ಹೇಳಿದ್ರಿ ಅನಾದಿ ಕಾಲದಿಂದ ಜೀವನ ಒಳಗನೆ ಆ ಕರ್ಮ ಕೂತಿದೆ ಅಂತ. ಈ ಕರ್ಮದ ಬಗ್ಗೆ ನಾವು ಮತ್ತೆ 3ನೇ ಅಧ್ಯಾಯಕ್ಕೆ ಮುಂದೆ ಹೋಗೋಣ. ಇಷ್ಟು ತಿಳ್ಕೊಂಡಿವಿ ನಾವು. ಗುಣದ ಎಫೆಕ್ಟ್ ಗೊತ್ತಾಯ್ತು. ಈ ಗುಣದಿಂದ ನಾವು ಹೇಗೆ ಕರ್ಮ ಮಾಡ್ತೀವಿ, ಈ ಕರ್ಮ ಜಗತ್ತಿನಲ್ಲಿ ಹೇಗೆ ನಡೆಯುತ್ತೆ. ಯಾಕಂದ್ರೆ ನಾವೊಬ್ರೇನೋ ಮಾಡ್ತಿದೀವಿ, ನಾವು ಒಬ್ಬರೇ ಮಾಡ್ತಾ ಇಲ್ಲ, ಎಲ್ಲರದು ಜೊತೆಗೆ ನಾನು ನೀವು ಅಂದ್ರೆ ತಾವೇ ಹೇಳಿದ್ವಿ, ಇಲ್ಲೊಂದು ಕೂತು ನಾವೇನೋ ಒಂದು ಪಾಡ್ಕಾಸ್ಟ್ ಮಾಡ್ತಿದ್ವಿ ಅಂದ್ರೆ ಅದರದ್ದೊಂದು ಕನೆಕ್ಷನ್ ಇರಬೇಕು, ಒಂದು ಕರ್ಮದ ಹಿನ್ನೆಲೆ ಇರಬೇಕು. ಕರ್ಮ ಸಿದ್ಧಾಂತ ಇದು ತುಂಬ ಕ್ಲಿಷ್ಟವಾದಂಥದ್ದು. ಈ ಕರ್ಮದ ಸಿದ್ಧಾಂತ ನಮ್ಮ ಕರ್ಮಗಳು ನಾನು ಒಬ್ಬನೇ ಮಾಡುವಂಥದ್ದು ಒಂದಾದರೆ, ನನಗೆ ಜಗತ್ತಿನ ಜೊತೆ ಇರುವಂತಹ ಕರ್ಮದ ಅನುಬಂಧ ಒಂದು, ಈ ಜಗತ್ತಿನ ಜೊತೆಗೆ ಭಗವಂತ ಮಾಡೋ ಕರ್ಮ ಏನು ಅಂತ, ಈ ಎಲ್ಲ ಕ್ಲಿಷ್ಟವಾದ ವಿಷಯಗಳನ್ನು ನಾವು ಗಹನ ಕರ್ಮಣೋಗತಿ ಅಂತ ಅವನೇ ಹೇಳಿದ್ದಾನೆ. ಸೊ ಈ ಕರ್ಮದ ಒಂದು ಚಕ್ರಕ್ಕೆ ನಾವು ಮುಂದೆ ನಾಳೆ ಹೋಗಿ ಅದನ್ನ ಅಲ್ಲಿ ಸಿಗಾಕೊಂಡು ಅದರಿಂದ ನೀವು ನಮ್ಮನ್ನ ಆಚೆಗೆ ತಗೊಂಡು ಬರಬೇಕು ಈ ಎಲ್ಲ ಜ್ಞಾನದಿಂದ ಅಂತ ಕೇಳ್ಕೊಳ್ತಾ ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ಇವತ್ತು ಧನ್ಯವಾದ, ನಮಸ್ತೆ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.